ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪಲ್ಲವಿ ರಾಜ್. ಇದು ಫ್ರೈಡೇ ಲಾಗ್ ಆಗಿರುತ್ತೆ. ಊರಿಗೆ ಹೋಗಿದ್ದರಿಂದ ವಿಡಿಯೋ ಎಡಿಟ್ ಮಾಡೋಕ್ಕೆ ಟೈಮ್ ಆಗಿಲ್ಲ, ಅದಕ್ಕೆ ಇವತ್ತು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ವಾಯ್ಸ್ ಓವರ್ ಔಟ್ಸೈಡ್ ಕೊಡ್ತಾ ಇರೋದ್ರಿಂದ ಸಮ್ ವೆಹಿಕಲ್ ಸೌಂಡ್ಸ್ ಇರುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಗೆ ಫ್ರೈಡೇ ಆಗಿರೋದ್ರಿಂದ ಸ್ವಲ್ಪ ಬೇಗ ಎದ್ದು ಕೆಲಸ ಎಲ್ಲ ಮಾಡ್ಕೋತಾ ಇದ್ದೆ. ಎಷ್ಟೇ ಬೇಗ ಎದ್ರೂ ಫ್ರೈಡೇ ಕೆಲಸ ಲೇಟ್ ಆಗೇ ಬಿಡುತ್ತೆ. ಹಾಗೆ ಇವತ್ತು ಊರಿಗೆ ಹೋಗಬೇಕಿತ್ತು ಮತ್ತು ಟೆಂಪಲ್ಗೆ ಹೋಗಬೇಕಿತ್ತು. ಒಂದು ರಂಗೋಲಿ ವಿಡಿಯೋ ನೋಡಿದ್ದೆ, ಅದು ಚೆನ್ನಾಗಿತ್ತು, ನೋಡೋಣ ಟ್ರೈ ಮಾಡೋಣ ಅಂತೇಳಿ ಟ್ರೈ ಮಾಡಿದೆ. ಯಾಕೋ ಕಚ್ಚಪಿಚ್ಚಿ ಆಗೋಯಿತು. ಮಧ್ಯ ಕಮಲ ಮಾತ್ರ ತುಂಬ ಚೆನ್ನಾಗಿ ಬಂತು. ನಾನು ಯಾವಾಗ ವೀಡಿಯೋ ಮಾಡಲ್ಲ ಆವಾಗ ರಂಗೋಲಿ ತುಂಬ ಚೆನ್ನಾಗಿರುತ್ತೆ. ನಾನು ಇವತ್ತು ವೀಡಿಯೋ ಮಾಡಬೇಕಿತ್ತು ಅಂತ ಅನಿಸುತ್ತೆ. ಯಾವಾಗ ವೀಡಿಯೋ ಮಾಡ್ತೀನಿ ಆವಾಗೆಲ್ಲ ಫುಲ್ ಕಲಿಸ್ಕೊಂಡಿರುತ್ತೆ. ನಾವೇ ರಂಗೋಲಿ ಪ್ಲೇಟ್ಸ್ನ ಜಾಸ್ತಿ ಯೂಸ್ ಮಾಡಲ್ಲ, ಆದರೆ ಸಮ್ಟೈಮ್ಸ್ ಚೆನ್ನಾಗಿ ಬರಲಿ, ಕಲಿಸ್ಕೊಳ್ಳೋದು ಬೇಡ ಅಂತ ಯೂಸ್ ಮಾಡ್ತೀನಿ ಇತ್ತೀಚೆಗೆ. ಫ್ರಂಟಲ್ಲಿ ಮತ್ತು ಗೇಟಲ್ಲಿ ಎಲ್ಲ ಕಡೆ ರಂಗೋಲಿ ಹಾಕಿ ನೆಕ್ಸ್ಟ್ ಕಸ ಗುಡಿಸಿ ಮಾಫ್ ಮಾಡಿ ಮನೇನ ಪೂಜೆ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಈ ಫ್ರೈಡೇನೇ ಹೇಗೆ ಅಂತ ಅನಿಸುತ್ತೆ. ನಾನು ತುಂಬ ಸಲ ಬೇಗ ಎಲ್ಲ ಕೆಲಸ ಮುಗಿಸ್ಬೇಕು ಅಂತ ಬೇಗ ಇನ್ನೂ ಬೇಗ ಎದ್ರೂ ಫ್ರೈಡೇ ಮುಗಿಯೋದೇ ಇಲ್ಲ, ಯಾಕಂತ ಗೊತ್ತಿಲ್ಲ ನನಗೆ. ಅಂದರೆ ಅದೆಷ್ಟೇ ಲೇಟಾಗಲಿ ರೊಟ್ಟಿ ಬೇಕು ಅಂತಂದರೆ ಮಾಡಿಬಿಡ್ಬೇಕು, ಇಲ್ಲ ರೈಸ್ ಐಟಮ್ ಅಂತೂ ಸುಸ್ತೇ ಆಗುತ್ತೆ ನನಗೆ. ರೊಟ್ಟಿ ತಿಂದರೆ ಸ್ವಲ್ಪ ಎನರ್ಜಿ ಎಲ್ಲ ಕೆಲಸ ಮಾಡೋದಕ್ಕೆ. ಆಗಲೇ ಹೇಳ್ದಂಗೆ ಇವತ್ತು ಫ್ರೈಡೇ, ಅದಕ್ಕೋಸ್ಕರ ಟೆಂಪಲ್ಗೆ ಹೊರಟ್ವಿ. ಈಗ ಸಮ್ ರಾ ವಾಯ್ಸಸ್ ಇದೆ, ನೋಡ್ಕೊಂಬನ್ನಿ. ಹಾಗೆ ಇವತ್ತು ಟೆಂಪಲಲ್ಲೂ ಕೂಡ ಸ್ವಲ್ಪ ಲೇಟ್ ಆಗೋಯಿತು. ನಾವು 1ಗೆ ಹೋಗಿದ್ದು 1:30ಗೆ, ಬರೋ ಅಷ್ಟರಲ್ಲಿ 4:30 ಆಗೋಗ್ಬಿಟ್ಟಿತ್ತು. ಪರವಾಗಿಲ್ಲ ಅಂತ ಹಸ್ಬೆಂಡ್ ಜೊತೆ ಊರಿಗೆ ಬಿಡಿಸ್ಕೊಂಡೆ. ರಾ ಕ್ಲಿಪ್ಪಿಂಗ್ಸ್ನ ನೋಡ್ಕೊಬನ್ನಿ. ಹಾಯ್, ಇವತ್ತು ದೇವಸ್ಥಾನಕ್ಕೆ ಹೋಗಿದ್ವಿ. ದೇವಸ್ಥಾನಕ್ಕೆ ಹೋದರೆ ಒಂಥರ ಸಮಾಧಾನ, ನೆಮ್ಮದಿ ಎಲ್ಲ ಸಿಗುತ್ತೆ ಅಲ್ವಾ. ಏನೇ ಪ್ರಾಬ್ಲಮ್ಸ್ ಇದ್ರೂ ಅಲ್ಲಿದ್ದು ಬರೋವರೆಗೂ ಯಾವುದೂ ನೆನಪಾಗಲ್ಲ. ನಮ್ಮ ಮನೆ ಮುಂದೆ ತೋಟದಲ್ಲಿ ಮಾವಿನ ಮರ ಇದೆ, 2 ಬಾದಾಮಿ ಮಾವಿನಕಾಯಿ. ಎಷ್ಟಾಗಿದೆ ಅಂತಂದರೆ ತುಂಬ ಇದೆ ನೋಡಿ, ಆ ಕಡೆ ಒಂದು ಈ ಕಡೆ ಒಂದು, ತುಂಬ ಇದೆ. ಚೆನ್ನಾಗಿದೆ ಹಣ್ಣು, ಆದರೆ ಇದು ತುಂಬ ಹಣ್ಣಾಗೋರ್ಗೂ ಇದ್ದರೆ ಹುಳ ಆಗಿಬಿಡುತ್ತೆ. ಅದಕ್ಕೆ ನಾವು ಜಾಸ್ತಿ ಕಿತ್ತಿಲ್ಲ, ಸ್ವಲ್ಪನೇ ಕಿತ್ತಿಟ್ಟಿದ್ವಿ. ಎಷ್ಟೊಂದು ಬಿದ್ದೋಗಿದೆ ಅಂದರೆ ಮಳೆಗೆ ತುಂಬ ಬಿದ್ದೋಗಿದೆ ನೋಡಿ, ಎಷ್ಟೊಂದು ಬಿದ್ದಿದೆ. ಹೇಳಿದ್ವಿ ಕೆಲವೊಬ್ಬರು ಅಂಗಡಿ ಏನದು ಮಾರೋರು ತಗೋತಾರೆ ಅಂತ, ಅವರು 2 ಮರದಿಂದ 150 ರೂಪಾಯಿ ಕೊಡ್ತೀನಿ ಅಂದರು. ಅದಕ್ಕೆ ಬೇಡ, ತಿಂದಷ್ಟು ತಿನ್ನೋಣ, ಬೇಕಾದವ್ರಿಗೆ ಕೊಡೋಣ ಅಂತ ಸುಮ್ಮನಾದ್ವಿ. ಅಲ್ಲೆರಡು ಮಾವಿನ ಮರ, ಇಲ್ಲೆರಡು ಸೀಬೆಕಾಯಿ ಮರ. ಎಷ್ಟೊಂದಾಗಿದೆ ಈ ವರ್ಷ. ಈಚೆ ಇದೆಲ್ಲ ತುಂಬ ದಪ್ಪ ಆಗಬೇಕು. ಪಾರಮ್ ಇದು ತುಂಬ ದಪ್ಪ ಆದರೆ ಮಾತ್ರ ತಿನ್ನೋಕ್ಕಾಗೋದು. ಮೀಡಿಯಮ್ ಸೈಜ್ ಕಾಯೆಲ್ಲ ತಿನ್ನೋಕ್ಕೆ ಆಗಲ್ಲ, ಅಷ್ಟು ಇನ್ನೂ ಕಾಯಿ ಥರನೇ ಇರುತ್ತೆ. ಎಷ್ಟೊಂದಾಗಿದೆ ಎರಡರಲ್ಲೂ. ಎರಡು ಒಂದು ಸ್ವಲ್ಪ ಡಿಫ್ರೆನ್ಸ್ ಇದೆ ಶೇಪಲ್ಲಿ ಅಷ್ಟೇ. 2 ಮರದಲ್ಲೂ ಮಾತ್ರ ಹಣ್ಣು ಚೆನ್ನಾಗಿರುತ್ತೆ. ಮಾವಿನಕಾಯಿ ಸೀಬೆಕಾಯಿ ಎಲ್ಲ ನಾವಿಲ್ಲ ಅಂತಂದರೆ ಎಲ್ಲ ಕದ್ದು ಕಿತ್ಕೊಂಡು ಹೋಗ್ತಾರೆ. ನಾವಿದ್ದರೆ ಯಾರೂ ಬರಲ್ಲ. ಮತ್ತು ನಮ್ಮದು ಮನೇಲಿ 2 ನಾಯಿ ಇದ್ದಾವೆ, ಅವಂತೂ ಬರೋಕ್ಕೆ ಬಿಡಲ್ಲ ಯಾರೂ. ಈ ಥರ ಇದೆ. ಇದು ತಿನ್ಬೋದು. ನಾನೊಬ್ಬಳೇ ನಮ್ಮ ಮನೇಲಿ ಜಾಸ್ತಿ ತಿನ್ನೋದಿದ್ದಿಲ್ಲ, ಇನ್ಯಾರು ಅಷ್ಟು ತಿನ್ನಲ್ಲ ಅಲ್ಲಿ ನಾವಂತ. ನೋಡಿ ನಮ್ಮ ಎಮ್ಮೆ ಕರು, ಅದು ಒಂದೇ ಸದ್ಯಕ್ಕಿರೋದು, ಟಗ್ರಿತ್ತು ಕೊಟ್ಬಿಟ್ವಿ. ಈಗ ಎಮ್ಮೆ ಕರು ಒಂದಿದೆ. ಇದು ಎಳ್ಳಿ ಗಿಡ, ಇದು ತುಂಬ ಆಗಿದೆ ಸಲಿಕಾಯಿ. ಈ ಥರ ಬ್ಲ್ಯಾಕ್ ಏನಕ್ಕಾಗಿರೋದಂದರೆ ಮೇಲ್ಗಡೆ ತೆಂಗಿನ ಗರಿ ನೀರು ಬಿದ್ದರೆ ಈ ಥರ ಆಗುತ್ತೆ. ಬರೀ ಇದೊಂದೇ ಗಿಡ ಅಂತಲ್ಲ, ತೆಂಗಿನ ಮರದ್ದು ನೀರು ಬಿದ್ದರೆ ಯಾವ ಗಿಡ ನೋಡಿದ್ರೂ ಇದೇ ಥರ ಆಗುತ್ತೆ. ಬಾಳೆ ಗಿಡ ಅಂತೂ ಇದ್ದರೆ ಬಾಳೆಹಣ್ಣೆಲ್ಲ ಬ್ಲ್ಯಾಕ್ ಆಗಿಬಿಡುತ್ತೆ. ಎಷ್ಟೊಂದಾಗಿದೆ ಈ ಸಲ. ಮತ್ತು ಇಲ್ಲಿ ಇದಂತೂ ಚಿಗುರಕ್ಕೆ ಬಿಟ್ಟಿಲ್ಲ. ನಾನು ಇದನ್ನು ಕಿತ್ತಿ ಇಷ್ಟಿದೆ.
ಇಲ್ಲೇನು ಇಲ್ಲಿ ಸಿಕ್ಕಿಲ್ಲ ಅಂದರೂ ಅಕ್ಕಪಕ್ಕ ತೋಟಕ್ಕೆ ಹೋದರೆ ಕರ್ಬೇವು ಸಿಗುತ್ತೆ. ಕರ್ಬೇವಿಗೆ ಏನಿದಿಲ್ಲ. ಇದು ಮೋಸಂಬಿ ಗಿಡ ತಂದು ಫಸ್ಟ್ ಇಯರೇ ಒಂದು ಸ್ವಲ್ಪ ಈಚ್ ಆಯಿತು. ಅದಾದಮೇಲೆ ಯಾಕೋ ಬಿಡಲೇ ಇಲ್ಲ. ಮತ್ತಿಲ್ಲಿ ಲಕ್ಷ್ಮಣ ಫಲ, ಇದು ಇನ್ನೂ ಏನೂ ಬಿಡ್ತಾಯಿಲ್ಲ ಕಾಯಿ. ಒಂದು 2 ಇಯರ್ಸ್ ಆಗಿದೆ 2 ಗಿಡನೂ ನೆಟ್ಟು. ನೋಡಿ ಎಷ್ಟು ನಾಯಿಗಳು ಬಂದವೆ. ಇಲ್ಲೇನು ಗೊತ್ತಾ, ಒಂದೆಲಗ ಹೆಲ್ತ್ಗೆ ಒಳ್ಳೇದು ಅಂತ ನಮ್ಮತ್ತೆ ಒಂದೇ ಒಂದು ಕಡ್ಡಿ ತಂದು ಹಾಕಿರೋದು. ಇಡೀ ತೋಟ ಹಪ್ಕೊಂಡೈತೆ. ಎಷ್ಟು ದೊಡ್ಡ ದೊಡ್ಡ ಎಲೆ ಆಗಿದೆ ಅಂದರೆ ನೋಡ್ಬೋದು ನೀವು. ಇದಕ್ಕಿಂತ ದೊಡ್ಡ ದೊಡ್ಡ ಎಲೆ ಇದೆ. ಆಲ್ಮೋಸ್ಟ್ ಏನಾದರೂ ಸ್ನ್ಯಾಕ್ಸ್ ಹಾಕ್ಕೊಂಡು ತಿನ್ಬೋದು, ಅಷ್ಟು ದೊಡ್ಡ ಎಲೆ ಆಗಿದೆ ಎಲ್ಲ ಕಡೆ. ಇಲ್ಲೆಲ್ಲ ಇದೆ, ಈ ಕಡೆ ಎಲ್ಲ ಇದೆ. ಫುಲ್ ಅದೆಲ್ಲ ಒಂದೆಲ್ಗನೆ. ಇಲ್ಲಿ ನೋಡಿ, ಮತ್ತು ಆ ಕಡೆ ಎಷ್ಟಿದೆ ಅಂತ. ನಾವೇನು ಯೂಸೇ ಮಾಡಲ್ಲ ಇದನ್ನು. ಸೊ ಲೇಟಾಗಿದ್ದರಿಂದ ಬಸ್ಸಸ್ ಎಲ್ಲ ಹೋಗ್ಬಿಟ್ಟಿತ್ತು. ಅದಕ್ಕೆ ಹಸ್ಬೆಂಡೇ ಊರಿಗೆ ಬಿಟ್ಕೊಟ್ರು. ತುಂಬ ಡಿಸ್ಟೆನ್ಸ್ ಏನಿಲ್ಲ ನನಗೆ, ನಮ್ಮ ಮನೆಯಿಂದ ಅಮ್ಮನ ಮನೆಗೆ ಒಂದು 7 to 8 ಕಿಲೋಮೀಟರ್ಸ್ ಇದೆ ಅಷ್ಟೇ. ಏನೇ ಆಗಲಿ ನಮಗೆ ಗಂಡನ ಮನೇಲಿ ಎಷ್ಟೇ ಚೆನ್ನಾಗಿ ನೋಡ್ಕೊಳ್ಳಿ, ಅಮ್ಮನ ಮನೆಗೆ ಬರೋ ಖುಷಿನೇ ಬೇರೆ. ಅದು ಒಂದಿನ ಇರ್ತೀವೋ 10 ನಿಮಿಷ ಇರ್ತೀವೋ, ಆ ಖುಷಿ ಮಾತ್ರ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಆ ಥರ ಇರುತ್ತೆ. ಎವ್ರಿ ಮ್ಯಾರಿಡ್ ವುಮೆನ್ಸ್ಗೆ ಇದು ಗೊತ್ತಿರುತ್ತೆ. ಅದು ನಾವು ಎಷ್ಟೇ ವರ್ಷ ಆಗಿರಲಿ, ಮದುವೆ ಆಗಲಿ, ರೀಸೆಂಟಾಗಿ ಮದುವೆ ಆಗಿರಲಿ, ತುಂಬ ಇಯರ್ಸ್ ಆಗಿರಲಿ, ಅಮ್ಮನ ಮನೆಯೇ. ಅಲ್ಲಿಗೆ ಹೋಗೋ ಖುಷಿನೇ ಬೇರೆ. ಮತ್ತು ನಮ್ಮನೆ ಊರೊಳಗಡೆ ಇರೋದ್ರಿಂದ ಅಲ್ಲಿ ಸುತ್ತಮುತ್ತ ಹಸು ಕರು ಇದೆಲ್ಲ, ಈ ಹಸು ಮತ್ತು ಕರು ಎಲ್ಲ ನಮ್ಮದೇ. ಇನ್ನು ಅಕ್ಕಪಕ್ಕ ಎಲ್ಲರೂ ಕಟ್ಟಿರ್ತಾರೆ. ಊರೊಳಗೆ ಈವ್ನಿಂಗ್ ಟೈಮ್ ಹೋದ್ರಂತೂ ಎಲ್ಲರೂ ಅಲ್ಲೇ ಸುತ್ತಮುತ್ತ ಕಟ್ಟಿರ್ತಾರೆ. ನೋಡೋಕ್ಕೆ ಚೆನ್ನಾಗಿರುತ್ತೆ. ಇವಾಗ ಈ ಥರ ಹಸುಗಳೇ ರೇರಾಗಿಬಿಟ್ಟಿದೆ ಹಳ್ಳಿ ಕಡೆ ಕೂಡ. ಮತ್ತು ಇಲ್ಲಿ ನಮ್ಮ ಅಜ್ಜಿ ಎಷ್ಟು ಕಾನ್ಷಿಯಸ್ ಅಂತಂದರೆ, ವೀಡಿಯೋ ಮಾಡ್ತೀನಿ ಅಂತ ಗೊತ್ತಾದ ತಕ್ಷಣ ಬಾಯೆಲ್ಲ ಒರೆಸ್ಕೊಂಡು ಸರ್ಗೆಲ್ಲ ಸರಿ ಮಾಡ್ಕೋತವ್ರೆ. ನಮ್ಮ ಅಜ್ಜಿ ಅಷ್ಟು ಕಾನ್ಷಿಯಸ್ ನಮಗೂ ಇರಲ್ಲ ಅನಿಸುತ್ತೆ. ವೀಡಿಯೋ ಮಾಡ್ತಿದ್ದಾರೆ ಅನ್ನೋದು ಅಷ್ಟು ಬೇಗ ಫ್ಲ್ಯಾಶೇ ಆಗಲ್ಲ, ನೆನಪೇ ಆಗಲ್ಲ ನಮಗೆ. ಆದರೆ ನಮ್ಮ ಅಜ್ಜಿ ನೋಡಿ, ಕ್ಯಾಮ್ರಾ ಹಿಡಿದ ತಕ್ಷಣ ಸರಿ ಮಾಡ್ಕೋತಿದ್ದಾರೆ, ಬಾಯಿ ಸರಿ ಮಾಡ್ಕೋತಿದ್ದಾರೆ. ಅವರಷ್ಟು ಕಾನ್ಷಿಯಸ್ ನಮ್ಗೆ ನಿಜವಾಗ್ಲೂ ಇರಲ್ಲ. ನಮ್ಮನೆ ಸುತ್ತಮುತ್ತ ಹೀಗೆ ಹಸುಗಳು, ಆಡುಗಳು, ಎಮ್ಮೆ, ದನ, ಕುರಿ ಎಲ್ಲ ಕಟ್ಟಿರ್ತಾರೆ. ಇವಾಗಂತೂ ಊರೊಳಗಡೆ ಕಟ್ಕೊಳ್ಳೋದಕ್ಕೆ ಜಾಗ ಇರಲ್ಲ. ಮನೆ ಹತ್ರನೇ ಕಟ್ಕೋಬೇಕು. ಮುಂಚೆ ಆದರೆ ಒಂಚೂರು ಅಕ್ಕಪಕ್ಕ ಜಾಗನಾದರೂ ಇರ್ತಿತ್ತು ಸ್ವಲ್ಪ ಕಟ್ಟೋಕ್ಕೆ. ನಮ್ಮ ಅಜ್ಜಿ ಹೆಂಗೆ ಅಂತ ಅಂದರೆ, ನಾವು ಹೋದ್ರೆ ಮಾಡೋ ಫಸ್ಟ್ ಕೆಲಸನೇ ಇದು, ದೃಷ್ಟಿ ತೆಗಿಯೋದು. ಇದು ನಾನಾಗಲಿ, ತಂಗಿ ಆಗಲಿ, ನನ್ನ ಕಸಿನ್ಸ್ ಆಗಲಿ ಬಂದರೆ ಫಸ್ಟ್ ಕೆಲಸನೇ ಇದು. ಹೇಳ್ತಾ ಇದ್ರು, ನಿಮಗೆ ದೃಷ್ಟಿ ತೆಗಿಯೋಕ್ಕೆ ನಾನು ಕುಯ್ದಿರೋ ಕಡ್ಡಿ ಎಲ್ಲ ಖಾಲಿ ಆಯಿತು ಅಂತ. ಮತ್ತು ಯಾರಿಗೆಲ್ಲ ನನಗೆ ಈ ವ್ಲಾಗ್ ಇಷ್ಟ ಆಯಿತು, ಸಪೋರ್ಟ್ ಮಾಡಿ. ಹಾಗೆ ಏನಾದರೂ ಸಜೆಷನ್ಸ್ ಇದ್ದರೆ ಎಸಿಟೇಟ್ ಇಲ್ದೇ ಕಮೆಂಟ್ ಮಾಡಿ. ಮತ್ತು ಇಷ್ಟೊತ್ತು ನನ್ನ ವ್ಲಾಗ್ ನೋಡಿದವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.